ಆತ್ಮೀಯ ಮಿತ್ರರೇ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯದ ಜ್ಞಾನವು ನಿಮ್ಮ ಆತ್ಮೀಯ ಜೀವಿತದಲ್ಲಿ, ಭೌತಿಕ ಜೀವಿತದಲ್ಲಿ ಆಶೀರ್ವಾದದಾಯಕವಾಗಿದೆ ಅಲ್ಲವೇ? ಇಂದು ನಾವು ಮತ್ತಾಯನು ಬರೆದ ಸುವಾರ್ತೆಯ 7ನೇ ಅಧ್ಯಾಯದ 1ನೇ ವಚನದಿಂದ 29ನೇ ವಚನದವರೆಗೆ ಅಧ್ಯಯನ ಮಾಡಲು 2 ಮಾರ್ಗ ಹಾಗೂ 2 ಅಸ್ಥಿವಾರಗಳು, ಇದರ ಬಗ್ಗೆ ದೇವರು ಅನೇಕ ಸಂಗತಿಗಳನ್ನು ತಿಳಿಸಲಿರುವಾಗ ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯವನ್ನು ಕಲಿತು ಆತ್ಮೀಕ ಲಾಭವನ್ನು ಪಡೆದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದ ಆಗುವುದು. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 1ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳು. ಮತ್ತೊಮ್ಮೆ ನಾವು ದೇವರ ಜೀವವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡಲು ಸೇರಿ ಬಂದಿರುವಾಗ ಮತ್ತಾಯನು ಬರೆದ ಸುವಾರ್ತೆಯ 7ನೇ ಅಧ್ಯಾಯದ ಧ್ಯಾನದಲ್ಲಿ ಮುಂದುವರಿಯೋಣ. ಇದರ ಮುಖ್ಯ ಪ್ರಸ್ತಾಪ ರಾಜನ ಮಕ್ಕಳಿಗೆ ಆತನ ಇತರ ಮಕ್ಕಳೊಂದಿಗಿನ ಸಂಬಂಧವು, ಪ್ರಾರ್ಥನೆಯ ಮೂಲಕ ಉಳಿಸಲ್ಪಡುವುದು, 2 ಮಾರ್ಗಗಳ ಕುರಿತು ಎಚ್ಚರಿಕೆ, ಸುಳ್ಳು ಪ್ರವಾದಿಗಳ ಸುಳ್ಳು ಬೋಧನೆಗಳ ಹಾಗೂ 2 ರೀತಿಯ ಅಸ್ಥಿವಾರಗಳ ಕುರಿತು ಎಚ್ಚರಿಕೆ ಎಂಬುದಾಗಿದೆ. ಪ್ರಿಯರೇ, ನಾವು ಮುಂದುವರಿಯುವಾಗ ಇತರರನ್ನು ತೀರ್ಪು ಮಾಡಬಾರದೆಂಬುದು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಚನಗಳು ತಪ್ಪಾಗಿ ಅರ್ಥ ಮಾಡಲ್ಪಟ್ಟಿವೆ. ತೀರ್ಪು ಮಾಡುವುದು ಅಂದರೆ ತೀರ್ಮಾನಿಸುವುದು, ವ್ಯತ್ಯಾಸ ಗುರುತಿಸುವುದು, ಟೀಕಿಸುವುದು, ಹಾಗೆ ತೀರಿಸುವುದು. ನಿಜವಾಗಿ ಇದರ ಅರ್ಥ ಕೀಳಾಗಿ ಭಾವಿಸುವುದು ಎಂದಾಗುತ್ತದೆ. ದೇವರ ಮಗು ಇತರರ ಕುರಿತು ತೀರ್ಪು ಮಾಡಬಾರದೆಂದು ಇದರ ಅರ್ಥವಲ್ಲ, ಆದರೆ ಇತರರ ಯೋಚನೆಗಳನ್ನು ಖಂಡಿಸಿ ಟೀಕಿಸಬಾರದು ಎಂದು. ಕ್ರಿಸ್ತನಲ್ಲಿನ ಒಬ್ಬ ಸಹೋದರ ಹಾಗೆ ಯಾಕೆ ಮಾಡುತ್ತಾನೆಂದು ನಮಗೆ ತಿಳಿಯದು. ನಮಗೆ ಹೊರಗಿನ ಕ್ರಿಯೆ ಮಾತ್ರ ಕಂಡುಬರುತ್ತದೆ. ಅವರ ತಪ್ಪಾದ ಕೆಟ್ಟ ಕ್ರಿಯೆಗಳನ್ನು ನಾವು ಖಂಡಿಸಬಾರದೆಂದು ದೇವರು ಹೇಳುತ್ತಿಲ್ಲ. ಆದರೆ ಇತರರ ಕುರಿತು ಅಭಿಪ್ರಾಯ ನೀಡುವಾಗ ನೀನು ಕಠಿಣವಾಗಿ ವರ್ತಿಸಿದರೆ ನೀನು ಅವರ ಕಡೆಗೆ ಕಠಿಣ ಹೃದಯವುಳ್ಳವನಾಗಿದ್ದಿ ಎಂಬ ಭಾವನೆ ಬರುತ್ತದೆ. ಇಂಥ ಅನೇಕರು ನಮಗೆ ಗೊತ್ತಿರಬಹುದು. ಒಂದು ವೇಳೆ ಯಾರಾದರೂ ನಿನ್ನೊಡನೆ ಅವನ ಮಾತಿಗೆ ಲಕ್ಷ್ಯ ಕೊಡಬೇಡ, ಅವನು ಒಳ್ಳೆಯ ಮಾತೇ ಆಡುವುದಿಲ್ಲ ಎಂಬುದಾಗಿ ಹೇಳಬಹುದು. ಪ್ರಿಯರೇ, ಆ ವ್ಯಕ್ತಿ ಇತರರ ಕುರಿತು ಅಭಿಪ್ರಾಯಪಟ್ಟಂತೆ ಅವನ ಕುರಿತು ಇತರರೂ ಅಭಿಪ್ರಾಯ ಪಡುತ್ತಾರೆ. ಈ ವಚನಗಳಲ್ಲಿ ಯೇಸು ಇದನ್ನೇ ಹೇಳಿದ್ದು. ಮುಂದುವರೆದು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಚನವನ್ನು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ ಎಂಬುದೇ. ಪ್ರಿಯ ಮಿತ್ರನೇ, ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಸಹೋದರ ಕಣ್ಣಿನಲ್ಲಿರುವ ರವೆಯನ್ನು ಇಲ್ಲಿ ಹೋಲಿಸಿ ಹೇಳುತ್ತಿದ್ದಾನೆ. ತೊಲೆ ಎಂದರೆ ಟೀಕೆ, ಕೆಟ್ಟ ಅಭಿಪ್ರಾಯದ ಸ್ವಭಾವ. ಅವು ನಿನ್ನ ದೃಷ್ಟಿಗೆ ಅಡ್ಡವಾಗಿರುವುದರಿಂದ ಇತರರ ಚಿಕ್ಕ ಪಾಪವನ್ನು ತೀರ್ಪು ಮಾಡುವ ಸ್ಥಿತಿಯಲ್ಲಿ ನೀನಿರುವುದಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ. ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದುಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು ಎಂಬುದೇ. ಪ್ರಿಯರೇ, ಇಂತಹ ಕಠಿಣ ತೀರ್ಪು ಮಾಡುವುದರ ಕುರಿತಾಗಿ ನಾವು ಬಹು ಎಚ್ಚರಿಕೆಯಿಂದ ಇರತಕ್ಕದ್ದು. ನಾವು ಇತರರ ಕುರಿತಾಗಿ ಹೀಗೆ ಕಠಿಣವಾಗಿ ತೀರ್ಪು ಮಾಡಬಾರದೆಂದು ಯೇಸು ಹೇಳಿದರೂ ಅವರ ಫಲಗಳಿಂದಲೇ ನಾವು ಅವರನ್ನು ತಿಳಿದುಕೊಳ್ಳಬಹುದು ಎಂದು ಹೇಳುತ್ತಾನೆ. ದಿವಂಗತ ಡಾಕ್ಟರ್ ಜೇಮ್ಸ್ ಮೆಕ್ಗಿನ್ಲೆ ಅವರು ಹೀಗೆ ವಿಶಿಷ್ಟ ರೀತಿಯಲ್ಲಿ ಹೇಳಿದ್ದಾರೆ. ಏನೆಂದರೆ, ನಾನು ತೀರ್ಪು ಮಾಡುವವನಲ್ಲ, ಆದರೆ ಫಲ ಪರೀಕ್ಷಕನು ಎಂದು. ಪ್ರಿಯರೇ, ಒಬ್ಬ ಕ್ರೈಸ್ತನು ನಿಜವಾಗಿ ಫಲ ಕೊಡುತ್ತಿದ್ದಾನೋ ಇಲ್ಲವೋ ಎಂದು ನಿಜವಾಗಿ ನಾವು ಹೇಳಬಹುದು. ಇತರರನ್ನೂ ತೀರ್ಪು ಮಾಡಲು ಹೇಳಿರುವುದು ಈಗ
ಆತನು ನಮ್ಮನ್ನು ವಿರೋಧ ಅಭಿಪ್ರಾಯದೆಡೆಗೆ ನಡೆಸುತ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ದೇವರ ವಸ್ತುವನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ, ಚೆಲ್ಲಿದರೆ ತಮ್ಮ ಕಾಲಿನಿಂದ ಅವುಗಳನ್ನು ತುಳಿದು ಹಿಂತಿರುಗಿ ಬಂದು ನಿಮ್ಮನ್ನು ಸೀಲಿಬಿಟ್ಟಾವು ಎಂಬುದೇ. ಪ್ರಿಯರೇ, ನಾಯಿಗಳು ಯಾರು, ಹಂದಿಗಳು ಯಾರು ಎಂಬುದನ್ನು ನಾವೇ ತೀರ್ಮಾನಿಸಬೇಕಲ್ಲವೇ? ಅವನು ಹೇಳುತ್ತಿರುವುದು 4 ಕಾಲಿನ ಪ್ರಾಣಿಗಳಲ್ಲ. ನಾವು ಪರಿಶುದ್ಧ ವಸ್ತುಗಳನ್ನು ನಾಯಿಗಳಿಗೆ ಇಲ್ಲವೇ ಮುತ್ತುಗಳನ್ನು ಹಂದಿಗಳೆದುರಿಗೆ ಹಾಕಬಾರದು. ತಕ್ಕ ತೀರ್ಮಾನವನ್ನು ನಾವೇ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ನಾವು ಯಾವ ಮಾತನ್ನೂ ಆಡದೆ ಇರಬೇಕಾದ ಸಮಯ ಸ್ಥಳಗಳಿರುತ್ತವೆ. ಅದರ ತೀರ್ಮಾನ ನಾವೇ ಕೈಗೊಳ್ಳಬೇಕಾಗಿದೆ. ಒಬ್ಬ ರಾಜಕೀಯ ವ್ಯಕ್ತಿ ತುಂಬ ಮದ್ಯಪಾನ ಮಾಡುತ್ತಿದ್ದನು. ಅವನು ಅದ್ಭುತ ರೀತಿಯಲ್ಲಿ ರಕ್ಷಿಸಲ್ಪಟ್ಟು ಈಗ ದೇವರ ಒಳ್ಳೆಯ ಸೇವಕನಾಗಿದ್ದಾನೆ. ಸರಕಾರದ ಇತರ ಅಧಿಕಾರಿಗಳಿಗೆ ಅವನು ತುಂಬ ಕುಡಿಯುತ್ತಿದ್ದವನೆಂದು ಗೊತ್ತಿತ್ತು. ಬಳಿಕ ಅವನು ಪರಿವರ್ತನೆಗೊಂಡಾಗ ಧಾರ್ಮಿಕನಾದನು ಎಂದು ಹೇಳತೊಡಗಿದರು. ಒಂದು ದಿನ ಈ ವ್ಯಕ್ತಿ ಆಡಳಿತ ಸಭೆಯಲ್ಲಿ ಕುಳಿತುಕೊಂಡಾಗ ಇತರರು ಅವನನ್ನು ವಿಚಿತ್ರವಾಗಿ ನೋಡತೊಡಗಿದರು. ಕಡೆಗೆ ಒಬ್ಬನು ಎದ್ದು ನಿಂತು ಹೀಗಂದನು, ಈ ದೇವರ ಸೇವಕರು ಒಂದು ಪ್ರಸಂಗ ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಎಂದು. ಆಗ ಎಲ್ಲರೂ ನಗಾಡಿದರು. ಆದರೆ ನನ್ನ ಆ ಮಿತ್ರ ಸಮಯಕ್ಕೆ ಸರಿಯಾಗಿ ಎದ್ದು ನಿಂತು ಹೀಗಂದನು, ನನಗೂ ಏನು ಹೇಳುವುದಕ್ಕೆ ಇಲ್ಲ, ಹಂದಿಗಳೆದುರು ಮುತ್ತುಗಳನ್ನು ಚೆಲ್ಲಬಾರದೆಂದು ನನ್ನ ಕರ್ತನು ಹೇಳಿದ್ದಾನೆ ಎಂಬುದಾಗಿ ಹೇಳಿ ಕುಳಿತುಕೊಂಡನು. ಪ್ರಿಯರೇ, ಆ ಬಳಿಕ ಯಾರೂ ಅವನನ್ನು ಹಾಸ್ಯ ಮಾಡಲಿಲ್ಲ. ಪ್ರಿಯರೇ, ನಮ್ಮ ಸಮಾಜದಲ್ಲಿಯೂ ಇಂತಹ ಹಂದಿಗಳು, ನಾಯಿಗಳು ತುಂಬ ಇವೆ. ನಾವು ಏನು ಮಾಡಬೇಕು? ನಾವು ತೀರ್ಪು ಮಾಡಬಾರದೆಂದು, ಅಂತೆಯೇ ನಾವು ಜನರನ್ನು ತಿಳಿದುಕೊಳ್ಳಬೇಕೆಂದು ಆತನು ಹೇಳುತ್ತಾನೆ. ಮುಂದಕ್ಕೆ ನಾವು ಪೇಚಿನ ಪ್ರಸಂಗದಿಂದ ಹೊರಬರಲು ಪ್ರಾರ್ಥನೆ ಪರಿಹಾರ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ಗಮನಿಸಿರಿ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರ ಮಗುವಿಗೆ ಇರುವ ದೊಡ್ಡ ಸಮಸ್ಯೆ ಈ ಲೋಕದ ಜನರನ್ನು ಹೇಗೆ ಸಂಧಿಸುವುದು ಎಂಬುದು. ಪ್ರತಿದಿನವೂ ರಾಜಕುಮಾರರು, ದಿವಾಳಿಯಾದವರು, ಒಳ್ಳೆಯ ಹೃದಯಸ್ಥರು, ದುಷ್ಟರು, ನಿಜ ಹಾಗೂ ಸುಳ್ಳು ಪಂಡಿತರು ನಮಗೆದುರಾಗುತ್ತಾರೆ. ಕೆಲವರಿಗೆ ನಮ್ಮ ಸ್ನೇಹ ಸಹಾಯಗಳ ಅಗತ್ಯತೆ ಇರುತ್ತದೆ. ನಮಗೂ ಅವರು ಬೇಕು. ಆದ್ದರಿಂದ ಅವರನ್ನು ನಮ್ಮ ಹೃದಯಕ್ಕೆ ಹತ್ತಿರ ಮಾಡಿಕೊಳ್ಳಬೇಕಿದೆ. ಇನ್ನೂ ಕೆಲವರು ದುಷ್ಟರಾಗಿದ್ದು ನಮ್ಮನ್ನು ನಾಶಪಡಿಸುವವರು. ನಾವು ಅವರನ್ನು ದೂರವಿರಿಸಬೇಕಾಗಿದೆ. ಆದರೆ ನಮಗೆ ತಿಳಿಯುವುದು ಹೇಗೆ? ಬೇಡಿಕೊಳ್ಳುವುದು, ತಟ್ಟುವುದು, ಹುಡುಕುವುದರ ಮೂಲಕ. ಈ ವಚನಗಳನ್ನು ಬೇರೆ ಸಂದರ್ಭಕ್ಕೂ ಉಪಯೋಗಿಸಬಹುದು. ಆದರೆ ಅದರ ಮೂಲ ಸಂದರ್ಭ ಇಂತಹ ಸಂದರ್ಭವೇ ಆಗಿದೆ. ಪ್ರಿಯರೇ, ಸೇವಾ ಕಾರ್ಯದ ನಿಮಿತ್ತ ದಿನಾಲೂ ನಾನು ಪ್ರಯಾಣಿಸುವಾಗ ದಾರಿಯುದ್ದಕ್ಕೂ ನಾನು ಪ್ರಾರ್ಥಿಸುತ್ತಾ ನನ್ನನ್ನು ಈ ದಿನ ಸಂಧಿಸುವ ಜನರಲ್ಲಿ ಪ್ರತಿಯೊಬ್ಬರೊಡನೆಯೂ ಹೇಗೆ ವ್ಯವಹರಿಸಬೇಕೆಂದು ತೋರಿಸಿಕೊಡಲು ಪ್ರಾರ್ಥಿಸುತ್ತಿದ್ದೆ. ಕೆಲವರು ನನ್ನ ಸಹಾಯದ ಅಗತ್ಯವಿದ್ದವರು, ಆದರೆ ಇನ್ನು ಕೆಲವರು ಬೆನ್ನ ಹಿಂದೆ ಚೂರಿ ಹಾಕುವವರೇ. ಇಂಥವರಿಂದ ಅದೆಷ್ಟು ಬಾರಿ ನಾನು ಮೋಸ ಹೋಗಿದ್ದೇನೆ. ಪ್ರಿಯರೇ, ಆದಿಸಭೆಯಲ್ಲಿ ಅನನೀಯ ಸಫೈರರು ಸುಳ್ಳು ಹೇಳುತ್ತಿದ್ದಾರೆಂಬುದು ಪೇತ್ರನಿಗೆ ತಿಳಿದದ್ದು ಅಚ್ಚರಿಯ ಸಂಗತಿಯಲ್ಲವೇ? ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದವರೆಗೆ ನೋಡಿರಿ. ನನ್ನೊಡನೆ ಮಾತನಾಡುವವರಲ್ಲಿ ಯಾರು ಸುಳ್ಳು ಹೇಳುತ್ತಿದ್ದಾರೆಂದು ನನಗೆ ಹೇಳಲು ಸಾಧ್ಯವಿಲ್ಲ. ಆದಿ ಸಭೆಯವರಿಗಿದ್ದ ಆತ್ಮಿಕ ತಿಳುವಳಿಕೆ ನನ್ನಲ್ಲಿಲ್ಲ. ಈ ದಿನಗಳಲ್ಲಿ ಕೇವಲ ಕೆಲವೇ ಮಂದಿಗೆ ಈ ತಿಳುವಳಿಕೆ ಇರುತ್ತದೆಂದು ನಾನು ನಂಬುತ್ತೇನೆ ಮತ್ತು ಈ ತಿಳುವಳಿಕೆಗಾಗಿ ಪ್ರಾರ್ಥಿಸುವುದು ಅಗತ್ಯವಾಗಿದೆ. ಪ್ರಿಯ ಮಿತ್ರನೇ, ನೀನು ಹೊಸಬರನ್ನು ಸಂಧಿಸುವಾಗ ಅವರೊಂದಿಗೆ ಹೇಗೆ ವ್ಯವಹರಿಸಬೇಕೆಂಬ ಜ್ಞಾನಕ್ಕಾಗಿ ದೇವರನ್ನು ಪ್ರಾರ್ಥಿಸುತ್ತೀಯೋ? ಇದು ಬಹು ಉತ್ತಮ ಕಾರ್ಯವಾಗಿದೆ ಎಂದು ನಾನು ಕಂಡುಕೊಂಡಿದ್ದೇನೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 9ನೇ ವಚನದಿಂದ 11ನೇ ವಚನದವರೆಗೆ. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು
ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ ಎಂಬುದೇ. ಪ್ರಿಯರೇ, ದೇವರು ನಮಗೆ ಮೇಲಿನ ಸಂದರ್ಭಗಳಲ್ಲಿ ಸಹಾಯ ಮಾಡುತ್ತಾನೆಂದು ಹೇಳಿಯದೆ ಬಹು ಮುಖ್ಯವಾದ ಸ್ಮರಣ ನಿಯಮ ಇಲ್ಲಿದೆ. ಅದೇನೆಂಬುದಾಗಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಇದೇ ಧರ್ಮಶಾಸ್ತ್ರದ ಮತ್ತು ಪ್ರವಾದಿಗಳ ತಾತ್ಪರ್ಯ ಎಂಬುದೇ. ಪ್ರಿಯ ವೀಕ್ಷಕರೇ, ಹೊಸಬರನ್ನು ಸಂಧಿಸುವಾಗ ನೀವು ಹೇಗೆ ವ್ಯವಹರಿಸುತ್ತೀರಿ? ನಮಗೆ ಗೊತ್ತಿಲ್ಲ. ನಾವು ಅವರನ್ನು ಹೀಗೆ ಎಂದು ತೀರ್ಪು ಮಾಡುವಂತಿಲ್ಲ. ಆದರೆ ಅವನೊಬ್ಬ ನಾಯಿಯೋ ಹಂದಿಯೋ ಎಂದು ನೀನು ತಿಳಿದುಕೊಳ್ಳಬೇಕಾಗಿದೆ. ಮೋಸಗಾರರ ಕುರಿತು ಎಚ್ಚರದಿಂದಿರಬೇಕು. ಹಾಗಾದರೆ ನೀನು ಏನು ಮಾಡಬೇಕು? ಅದಕ್ಕಾಗಿ ಪ್ರಾರ್ಥನೆ ಮಾಡು. ಅಂತೂ ಆದುದರಿಂದ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ಈ ಸೂತ್ರದಲ್ಲಿ ಆದದರಿಂದ ಅಂತೂ ಎಂಬ ಶಬ್ದ ಬಹು ಪ್ರಾಮುಖ್ಯವಾದದ್ದು. ಅದು ಈ ಸೂತ್ರವನ್ನು ಹಿಂದಿನ ಭಾಗದೊಂದಿಗೆ ಜೋಡಿಸುತ್ತದೆ. ಅಂದರೆ ಅದು ಪ್ರಾರ್ಥನೆಯೊಡನೆ ಸಂಬಂಧಿಸುತ್ತದೆ. ಅದೆಲ್ಲವೂ ಒಂದೇ ಭಾಗವಾಗಿ ಬರುತ್ತದೆ. ಈ ನಿಯಮವನ್ನು ಮಾತ್ರ ತೆಗೆದುಕೊಂಡು ಪ್ರಿಯಮಿತ್ರನೇ, ನೀನು ಅದರಂತೆ ಜೀವಿಸುತ್ತಿ ಎಂದು ಹೇಳಬೇಡ. ಕರ್ತನು ಏನು ಹೇಳುತ್ತಿದ್ದಾನೆಂದು ತಿಳಿದುಕೋ. ನಾವು ಪ್ರಾರ್ಥಿಸಿ ಹುಡುಕಿ ತಟ್ಟುವಾಗ ಮಾತ್ರವೇ ಈ ಸೂತ್ರಕ್ಕನುಸಾರ ಜೀವಿಸಲು ಸಾಧ್ಯವಿದೆ. ಮುಂದಕ್ಕೆ ನೋಡೋಣ. 2 ಮಾರ್ಗಗಳು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು ಗಮನಿಸಿರಿ. ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ. ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಕೊಡಲ್ಪಟ್ಟ ಚಿತ್ರಣ ಅಗಲವಾದ ಬಿಳಿ ಬಣ್ಣದ ಸಂಭ್ರಮ ಸಹಿತದ ದಾರಿ ಹಾಗೂ ಕಿರಿದಾದ ಇಕ್ಕಟ್ಟಿನ ಕತ್ತಲೆಯ ದಾರಿಗಳ ನಡವಣ ಆಯ್ಕೆಯಲ್ಲ. ಆತನು ಒಂದು ಕೊಳವೆಯ ಚಿತ್ರಣವನ್ನು ಕೊಡುತ್ತಾನೆ. ಕೊಳವೆಯ ಅಗಲವಾದ ಭಾಗದಿಂದ ಪ್ರವೇಶಿಸಿದರೆ ಅದು ಕ್ರಮೇಣ ಕಿರಿದಾಗುತ್ತಾ ಹೋಗಿ ಕೊನೆಗೆ ಮರಣ, ನಾಶನ, ನರಕದಲ್ಲಿ ಅಂತ್ಯವಾಗುತ್ತದೆ. ಆದರೆ ಕೊಳವೆಯ ಸಪುರ ಭಾಗದಿಂದಲೂ ಪ್ರವೇಶಿಸಬಹುದು. ಅಲ್ಲಿ ಕ್ರಿಸ್ತನಿದ್ದಾನೆ. ಆತನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ. ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು ಎಂದು ಆತನು ಹೇಳಿದ್ದಾನೆ. ಇದನ್ನು ನಾವು ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದ 2ನೇ ಭಾಗದಲ್ಲಿ ನೋಡುತ್ತೇವೆ. ಪ್ರಿಯರೇ, ಆತನ ಸಂಗಡ ಮುಂದಕ್ಕೆ ಹೋದ ಹಾಗೆ ದಾರಿ ಅಗಲವಾಗುತ್ತಾ ಹೋಗುತ್ತದೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯದಲ್ಲಿನ ಪ್ರವಾದನೆಯನ್ನು ಗಮನಿಸಿರಿ. ದೇವರ ಸಿಂಹಾಸನದಿಂದ ನೀರಿನ ಕಾಲುವೆ ಹೊರಟು ಮುಂದೆ ಹೋದಂತೆ ವಿಶಾಲವಾಗುತ್ತಾ ದೊಡ್ಡ ನದಿಯಾಯಿತು. ಇದು ದೇವರ ಮಗುವಿನ ಜೀವಿತದ ಚಿತ್ರಣ. ದಿನ ದಿನಕ್ಕೆ ಅದು ಉತ್ತಮವಾಗುತ್ತಾ ಹೋಗುತ್ತದೆ. ನಮ್ಮ ಕರ್ತನು ಈ ಕುರಿತಾಗಿಯೇ ಇಲ್ಲಿ ತಿಳಿಸಿರುವುದು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷೆ ಹಣ್ಣುಗಳನ್ನು, ಮದ್ದು ಗುಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರಿಗೂ ಸುಳ್ಳು ಪ್ರವಾದಿಗಳ ಕುರಿತಾಗಿ ಎಚ್ಚರಿಕೆ ಕೊಡಲ್ಪಟ್ಟಿತ್ತು. ಸಭೆಗೂ ಸುಳ್ಳು ಬೋಧಕರ ಕುರಿತು ಎಚ್ಚರಿಕೆ ಕೊಡಲ್ಪಟ್ಟಿದೆ. ಎರಡೂ ಥರದವರು ಕೂಡ ಕುರಿವೇಷ ಹಾಕಿಕೊಂಡು ಬರುತ್ತಾರೆ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ, ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವವರು, ತಮ್ಮನ್ನು ಕೊಂಡುಕೊಂಡ ಒಡೆಯರನ್ನು ಕೂಡ ತಾವು ಅರಿಯುವು ಎಂದು ಹೇಳುವವರು ಆಗಿದ್ದು, ಪಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು ಎಂಬುದಾಗಿ. ಪ್ರಿಯರೇ, ನಾವು ಅವರನ್ನು ಅವರ ಫಲಗಳಿಂದ ತಿಳುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಅವರ ಜೀವಿತಗಳನ್ನು ನಾವು ಗಮನಿಸಬೇಕು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ
ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದೇ. ಪ್ರಿಯಮಿತ್ರನೇ, ನೀನು ಎಲ್ಲರೊಡನೆಯೂ ಪರ್ವತ ಪ್ರಸಂಗದ ನಿಯಮಗಳಿಗೆ ತಕ್ಕಂತೆ ನಾನು ಜೀವಿಸುತ್ತೇನೆಂದು ಹೇಳಿಕೊಳ್ಳಬಹುದು. ಆದರೆ ನೀನು ಪರಲೋಕದಲ್ಲಿನ ತಂದೆಯ ಚಿತ್ತವನ್ನು ನೆರವೇರಿಸ್ತಾ ಇದ್ದೀಯೋ ಎಂಬುದು ಮುಖ್ಯ ಪ್ರಶ್ನೆ. ನೀನು ಆತನ ಚಿತ್ತ ನೆರವೇರಿಸುವವನಾದರೆ ನಿನಗೆ ಒಬ್ಬ ರಕ್ಷಕನ ಅವಶ್ಯವಿದೆ ಎಂಬುದನ್ನು ಅರಿತುಕೊಂಡು ಕ್ರಿಸ್ತನ ಬಳಿಗೆ ಬರುತ್ತಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ಗಮನಿಸಿರಿ. ಸ್ವಾಮಿ, ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಚನಗಳು ಇಂದಿನ ವಿಶ್ವಾಸಿಗಳಿಗೆ ಅನ್ವಯಿಸುವುದಿಲ್ಲ. ಪ್ರತಿಯೊಬ್ಬ ವಿಶ್ವಾಸಿಯು ಜೀವಂತನಾಗಿದ್ದರೂ ಸತ್ತಿದ್ದರೂ ಕರ್ತನನ್ನು ಆಕಾಶದಲ್ಲಿ ಸಂಧಿಸುವರಿದ್ದಾರೆ. ಕರ್ತನು ಅವರಾರಿಗೂ ನನ್ನನ್ನು ಬಿಟ್ಟು ತೊಲಗಿರಿ ಎಂದು ಹೇಳುವುದಿಲ್ಲ. ಈ ಭಾಗವು ಮಹಾಸಂಕಟ ಕಾಲ ಮತ್ತು 1000 ವರ್ಷದ ಆಳಿಕೆಗೆ ಸಂಬಂಧಿಸಿದ್ದು. ಮಹಾಸಂಕಟ ಕಾಲದಲ್ಲಿ ಉಳಿದು ಹೋದವರಿಗೆ ಪರ್ವತ ಪ್ರಸಂಗವು ವಿಶೇಷ ಅರ್ಥ ಕೊಡುವಂಥದ್ದಾಗಿದೆ. ಪ್ರಿಯರೇ, ನಾಮಧೇಯ ಕ್ರೈಸ್ತರಿಗೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ ಮತ್ತು ಎಲ್ಲ ವಿಶ್ವಾಸಿಗಳಿಗೂ ಕೂಡ. ಈ ದಿನಗಳಲ್ಲಿ ಅದ್ಭುತಗಳನ್ನು ಮಾಡುವವರ ಕುರಿತಾಗಿ ಜನರು ಅತ್ಯುತ್ಸಾಹದಿಂದ ಮಾತಾಡುತ್ತಾ ನನಗೆ ಹೀಗೆ ಹೇಳುತ್ತಾರೆ, ದೇವರು ಖಂಡಿತವಾಗಿ ಅವರ ಸಂಗಡ ಇದ್ದಾನೆ ಎಂದು. ಪ್ರಿಯರೇ, ಮೇಲಿನ ವಚನಗಳ ಬೆಳಕಿನಲ್ಲಿ ಇದು ಸತ್ಯವೆಂದು ನಾವು ಹೇಳಬಹುದೋ? ಅನೇಕ ತಪ್ಪು ಬೋಧನೆಯ ಗುಂಪುಗಳ ನಾಯಕರ ಬಾಯಲ್ಲಿ ಕ್ರಿಸ್ತನ ಹೆಸರು ಬರುತ್ತದೆ. ಆದರೆ ಕ್ರಿಸ್ತನ ಹೆಸರನ್ನಾಗಲಿ ಸತ್ಯವೇದವನ್ನಾಗಲಿ ಉಪಯೋಗಿಸುವವರೆಲ್ಲರೂ ಸರಿಯೆಂದು ಹೇಳುವುದಕ್ಕಾಗುವುದಿಲ್ಲ. ಪ್ರಿಯರೇ, ಹೊರಗಿನ ತೋರಿಕೆ ವಿಶೇಷವಲ್ಲ. ಕ್ರೂಜಿತನಾದ ಜೀವಿಸುವ ರಕ್ಷಕರೊಂದಿಗೆ ನಮಗಿರುವ ಆಂತರಿಕ ಸಂಬಂಧವೇ ವಿಶೇಷವಾದದ್ದು. ಮುಂದಕ್ಕೆ ನಾವು 2 ರೀತಿಯ ಅಸ್ತಿವಾರಗಳು ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸಿರಿ. ಆದದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ ಎಂಬುದೇ. ಪ್ರಿಯ ಮಿತ್ರನೇ, ನೀನು ಕ್ರಿಸ್ತನ ಬಳಿಗೆ ಬಂದಿದ್ದೀಯಾದರೆ ಆತನೇ ನಿನ್ನ ಅಸ್ತಿವಾರವಾಗಿದ್ದಾನೆ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ ಎಂಬುದಾಗಿ ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ಕ್ರಿಸ್ತನಲ್ಲಿ ನೆಲೆಯಾಗಿರುವುದಾದರೆ ಆ ಅಸ್ತಿವಾರದ ಮೇಲೆ ಕಟ್ಟಬಹುದು. ಪರಿಶುದ್ಧಾತ್ಮನಿಗೆ ಒಳಪಡುವುದರಿಂದ ನೀನು ಸತ್ಯವೇದದಲ್ಲಿರುವ ಚಿನ್ನ, ಬೆಳ್ಳಿ, ರತ್ನಗಳ ಜೀವಿತವನ್ನು ಕಟ್ಟಿಕೊಳ್ಳಬಹುದು. ಆದರೆ ಇನ್ನೊಂದು ಅಸ್ತಿವಾರವೂ ಇದೆ. ಅದೇನೆಂಬುದಾಗಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ಗಮನಿಸಿರಿ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ದಡಮ್ಮನೆ ಕಡಕೊಂಡು ಬಿತ್ತು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಉಸುಬು ಅಂದರೆ ಏನು? ಅದು ಮಾನವನ ಸ್ವಂತ ಒಳ್ಳೆಯತನ ಹಾಗೂ ಸ್ವಪ್ರಯತ್ನ. ಅದು ಮಾಂಸಾಧೀನ ಸ್ವಭಾವದ ಬಲಹೀನತೆ. ಆದ್ದರಿಂದ ಪ್ರಿಯರೇ, ನಮಗೆ ಈ ಮಾಂಸಾಧೀನ ಸ್ವಭಾವಕ್ಕಿಂತ ಹೆಚ್ಚಿನದು ಅವಶ್ಯವಾಗಿದೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 28 ಮತ್ತು 29ನೇ ವಚನಗಳನ್ನು. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟವು. ಯಾಕೆಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ
ಉಪದೇಶ ಮಾಡುತ್ತಿದ್ದನು ಎಂಬುದೇ. ಪ್ರಿಯ ವೀಕ್ಷಕರೇ, ನಮ್ಮ ಕರ್ತನಾದ ಯೇಸು ಇಂತಹ ಬೋಧಕನಾಗಿದ್ದನು. ಆತನು ಅಧಿಕಾರದಿಂದ ಬೋಧಿಸುತ್ತಿದ್ದನು. ಯಾವುದೋ ಬರೆದ ಭಾಗವನ್ನು ಓದುತ್ತಿರಲಿಲ್ಲ. ನನಗೆ ನಿನಗೆ ದೇವರ ವಾಕ್ಯದ ಅಧಿಕಾರವಿಲ್ಲದಿದ್ದರೆ ಮತ್ತು ಅದು ದೇವರ ಮಾತು ಎಂಬುದಾಗಿ ನಾವು ನಂಬದಿದ್ದರೆ ನಮ್ಮಲ್ಲಿ ಹೇಳತಕ್ಕದ್ದು ಯಾವುದೂ ಇರುವುದಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ತಾನು ಸ್ವತಃ ಪ್ರಯೋಗಿಸಿ ನೋಡದ ಕೆಲವು ತತ್ವ ಬೋಧನೆಗಳನ್ನು ಹೇಳುವ ವ್ಯಕ್ತಿಯ ಮಾತನ್ನು ನಾನು ಕೇಳಲಿಚ್ಛಿಸುವುದಿಲ್ಲ. ನಮಗೆ ಕೊಡುವುದಕ್ಕೆ ಒಂದು ಸುವಾರ್ತೆ ಇದೆ, ರಕ್ಷಣೆಯ ಸಂದೇಶವಿದೆ. ಅದು ನಮ್ಮ ಜೀವಿತದಲ್ಲಿ ಫಲಕಾರಿಯಾದ್ದರಿಂದ ಅದು ಕಾರ್ಯ ಸಾಧಿಸುವಂಥದ್ದು ಎಂದು ನಮಗೆ ತಿಳಿದದೆ. ಪ್ರಿಯರೇ, ಕ್ರಿಸ್ತನ ಬಳಿಗೆ ಬಂದ ಇತರ ಅನೇಕ ಜೀವಿತಗಳಲ್ಲಿಯೂ ಅದು ಕಾರ್ಯ ಸಾಧಿಸಿದೆ. ಪ್ರಿಯರೇ, ಪರ್ವತ ಪ್ರಸಂಗವು ಒಂದು ಅತ್ಯುತ್ತಮ ವೇದ ಭಾಗವಾಗಿದೆ. ಅದನ್ನು ಅಲಕ್ಷ್ಯ ಮಾಡಬೇಡ. ಪ್ರಿಯ ಮಿತ್ರನೇ, ನೀನು ಅದನ್ನು ಸರಿಯಾಗಿ ಓದುವುದಾದರೆ ಅದು ನಿನ್ನನ್ನು ಕ್ರಿಸ್ತನ ಬಳಿಗೆ ಕರೆತರುತ್ತದೆ. ಅದರ ಬೋಧನೆಗಳ ಮಟ್ಟಕ್ಕೆ ನೀನು ಎಷ್ಟು ಕಡಿಮೆಯಾದವನಾಗಿದ್ದಿ ಎಂದು ಅದು ತೋರಿಸುತ್ತದೆ. ನೀನು ಅಪರಾಧಿಯೂ ಬಲಹೀನನೂ ಆಗಿದ್ದಿ ಎಂಬುದನ್ನು ತೋರಿಸುತ್ತದೆ. ಅದು ನಿನ್ನನ್ನು ಸಹಾಯಕ್ಕಾಗಿ ಕೂಗಿಕೊಳ್ಳುವಂತೆ ಮಾಡಿ ರಕ್ಷಣೆಗಾಗಿ ಕ್ರಿಸ್ತನ ಬಳಿಗೆ ಬರುವಂತೆ ನಡೆಸುತ್ತದೆ. ನೀನು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುವಾಗ ಆತನು ನಿನಗೆ ಪರಿಶುದ್ಧಾತ್ಮನನ್ನು ದಯಪಾಲಿಸುತ್ತಾನೆ. ಆತನು ನಿನಗೆ ಈ ಮೇಲಿನ ಮಟ್ಟಕ್ಕೆ ಸರಿಯಾಗಿ ಜೀವಿಸಲು ಸಹಾಯ ಮಾಡುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ಅದು ನಿಮ್ಮನ್ನು ಕ್ರಿಸ್ತನ ಬಳಿಗೆ ಕರೆತರುವುದಕ್ಕೆ ನಡೆಸಿದೆಯೋ? ದೇವರ ವಾಕ್ಯದಲ್ಲಿ ನಾವು ಕಂಡುಕೊಂಡಂಥ ಅನೇಕ ಸತ್ಯಗಳು ಪ್ರಿಯರೇ, 2 ಮಾರ್ಗಗಳು, 2 ಅಸ್ಥಿವಾರಗಳು. ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣವ. ಕ್ರಿಸ್ತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ದೇವರಾತ್ಮನ ಸಹಾಯದೊಂದಿಗೆ ಆತನ ವಾಕ್ಯದ ಬಲದಲ್ಲಿ ನಮ್ಮ ಜೀವಿತವನ್ನು ಕಟ್ಟುತ್ತಾ ಹೋಗುವುದಾದರೆ ಖಂಡಿತವಾಗಿಯೂ ನಾವು ಫಲದಾಯಕವಾದ ಜೀವಿತವನ್ನು ಜೀವಿಸುತ್ತೇವೆ. ಇಂತಹ ಜೀವಿತವನ್ನು ಜೀವಿಸುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಮ್ಮ ಜೀವಿತಗಳು ಯಾವಾಗಲೂ ಕರ್ತನೆ ನಿನ್ನ ಮುಂದೆ ಬಟ್ಟ ಬಯಲಾಗಿದೆ. ಕರ್ತನೆ, ನಿನ್ನ ವಾಕ್ಯದಲ್ಲಿ ತಿಳಿಸಿದ ಹಾಗೆ ನಾವು ನಿನ್ನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ನಿನ್ನ ವಾಕ್ಯವನ್ನು ಹಿಡಿದವರಾಗಿ ನಿನ್ನ ಆತ್ಮನ ಸಹಾಯದೊಂದಿಗೆ ಜೀವೋಳ್ಳ ಮಾರ್ಗದಲ್ಲಿ ಮುನ್ನಡೆದು ನಿನ್ನ ರಾಜ್ಯವನ್ನು ಸೇರುವವರೆಗೆ ನಮ್ಮನ್ನು ನಡೆಸಬೇಕಾಗಿ ಬೇಡುವವರಾಗಿದ್ದೇವೆ. ನಮ್ಮ ವೀಕ್ಷಕ ಬಾಂಧವರೆಲ್ಲರನ್ನು ಕರುಣ ಮಾಡು. ಕಷ್ಟ, ದುಃಖ, ಕಣ್ಣೀರು, ಬೇನೆ ಬೇಸರಗಳಲ್ಲಿ ಸೈತಾನನ ಬಂಧನದಲ್ಲಿರುವಂಥ ಪ್ರತಿಯೊಬ್ಬರನ್ನು ಕರುಣಿಸು. ಬಿಡುಗಡೆ, ಸಮಾಧಾನ, ಆರೋಗ್ಯ, ಕೃಪೆಯನ್ನು ಹೇರಳವಾಗಿ ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ: ಯಾರು ಪರಲೋಕ ರಾಜ್ಯಕ್ಕೆ ಸೇರುವರು? ಯಾರು ಪರಲೋಕ ರಾಜ್ಯಕ್ಕೆ ಸೇರುವರು? ಉತ್ತರ: ದೇವರಿಗೆ ಪ್ರಾರ್ಥಿಸುವವರು, ಅದ್ಭುತಗಳನ್ನು ಮಾಡುವವರು, ತಂದೆಯ ಚಿತ್ತವನ್ನು ಮಾಡುವವರು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ: 7618737772. ವೇದನೆ ನಿನಗೆ ಪರ
ಪ್ರಿಯರೇ, ಇಂದಿನ ಧ್ಯಾನದಲ್ಲಿ ನಮ್ಮೊಂದಿಗೆ ಇದ್ದದ್ದಕ್ಕಾಗಿ ವಂದನೆಗಳು. ಅನುದಿನವೂ ದೇವರ ವಾಕ್ಯದ ಮೂಲಕ ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ನಡೆಯುವಾಗ ತೀರ್ಪು ಮಾಡೋ ವಿಷಯಗಳಿಂದ ದೂರವಿದ್ದು ಕ್ರಿಸ್ತನೆಂಬ ಅಸ್ತಿವಾರದ ಮೇಲೆ ನಮ್ಮ ಜೀವಿತವನ್ನು ಕಟ್ಟಿಕೊಂಡು ಆತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ನಡೆಯಲು ಶಕ್ತರಾಗುತ್ತೇವೆ. ಇಂತಹ ಜೀವಿತವನ್ನು ಜೀವಿಸಿ ದೇವರನ್ನು ಮಹಿಮೆ ಪಡಿಸೋಣ. ಆತ್ಮೀಯ ವೀಕ್ಷಕರೇ, ಈ ಸೇವೆಗಾಗಿ ಪ್ರಾರ್ಥಿಸಿರಿ, ಇತರರಿಗೆ ತಿಳಿಯಪಡಿಸಿರಿ, ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.